ಎಜಿ ನ್ಯೂಸ್ಗೆ ಸ್ವಾಗತ. ಸಿಎನ್ ದುರ್ಗ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಂದ ರಂಜಾನ್ ಆಚರಣೆ. ಮುಸ್ಲಿಮರಿಗೆ ರಂಜಾನ್ ಒಂದು ಪವಿತ್ರವಾದ ಹಬ್ಬ. ರಂಜಾನ್ ಹಬ್ಬವನ್ನ ದೇಶದೆಲ್ಲೆಡೆ ಸಂಭ್ರಮ ಸಡಗರದಿಂದ ಮುಸ್ಲಿಮರು ಆಚರಣೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಂದ ಸಡಗರದಿಂದ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಲಾಗಿದೆ. ಗ್ರಾಮದ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಬೆಳಿಗ್ಗೆ ಮಸೀದಿಯ ಮುಂದೆ ಸೇರಿ ಅಲ್ಲಿಂದ ಗ್ರಾಮದ ಈದ್ಗಾ ಮೈದಾನಕ್ಕೆ ಹೊರಟು ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿ ಪ್ರಾರ್ಥನೆ ಸಲ್ಲಿಸಿ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಿದರು. ಸಿಎನ್ ದುರ್ಗ ಗ್ರಾಮದ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಪ್ರಾರ್ಥನೆ ಸಲ್ಲಿಸಿ ನಂತರ ರಂಜಾನ್ ಹಬ್ಬದ ವಿಶೇಷತೆಯ ಬಗ್ಗೆ ಮಸೀದಿಯ ಗುರುಗಳು ಪ್ರವಚನ ಮಾಡಿದರು. ರಂಜಾನ್ ತಿಂಗಳಲ್ಲಿ ಒಂದು ತಿಂಗಳು ಕಠಿಣವಾದ ವ್ರತಾಚರಣೆ ಮಾಡಿ ಬಡವ ಬಲ್ಲಿದ ಎಂಬ ಭೇದ ಭಾವವಿಲ್ಲದೆ ವ್ರತಾಚರಣೆ ಇದ್ದು ಇದು ದಾನದ ಹಬ್ಬ. ಒಂದು ತಿಂಗಳ ಹಸಿವೆಯ ಮೂಲಕ ಬಡತನ ಹಸಿವೆಂಬುದರ ಅರಿವಾಗಿ ಹಸಿದು ಬಂದ ಬಡವರಿಗೆ ದಾನ ಕೊಡ್ತಾರೆ. ಯಾರೆಲ್ಲ ದಾನ ಕೊಡಲು ಸಮರ್ಥರಲ್ಲವೋ ಅವರೆಲ್ಲರೂ ಕೂಡ ದಾನ ಪಡೆಯಲು ಅರ್ಹರು ಎಂದು ಹೇಳಿದ್ದಾರೆ. 30 ದಿನಗಳ ಉಪವಾಸದ ನಂತರ ಕೊನೆಯ ದಿನ ರಂಜಾನ್ ಹಬ್ಬವನ್ನ ಈದ್ ಉಲ್ ಫಿತರ್ ಎಂದು ಆಚರಣೆ ಮಾಡುತ್ತಾರೆಂದು ಮಸೀದಿಯ ಗುರುಗಳು ಆದ ಮೊಹಮ್ಮದ್ ಹಸೀಫ್ ಅವರು ಪ್ರವಚನ ಕೊಟ್ಟಿದ್ದಾರೆ. فقيل من الاسم عزيز العلم وسيع الحلم كثير الغفران جميل الثناء جزير العطاء مجيب الدعاء أميم الإحسان سريع الحساب شديد العقاب عليم العذاب عزيز السلطان الله أكبر لا إله إلا الله والله أكبر ولله الحمد أشهد أن لا إله إلا الله وحده لا شريك له ونشهد أن سيدنا ومولانا محمدا عبده ورسوله الله أكبر لا إله إلا الله والله أكبر ولله الحمد فيا أيها الناس وحدوا الله فإن التوحيد رأس الدعاء واتقوا الله فإن التقوى ملاك الحسنة وعليكم بالسنة فإن السنة تهدي إلى الإطاعة ومن أطاع الله ورسوله فقد رشد واهتدى الله أكبر لا إله إلا الله والله أكبر ولله الحمد فقد قال الله تبارك وتعالى في القرآن المجيد والفرقان الحميد أعوذ بالله من الشيطان الرجيم بسم الله الرحمن الرحيم ولتكملوا العدة ولتكبروا الله على ما هداكم ولعلكم تشكرون وقال في موضع آخر واتقوا الله إن التوحيد رأس الدعاء قال النبي صلى الله عليه وسلم إنا لكل قوم عيد وهذا عيدنا أو كما قال رسول الله صلى الله عليه وسلم الله أكبر لا إله إلا الله والله أكبر ولله الحمد. मोहतरम बुजुर्गों, दोस्तों और प्यारे बच्चों, अल्लाह तबारक व तआला का एहसान हुआ, करम हुआ, फजल हुआ कि अल्लाह तबारक व तआला ने हमें एक ऐसा महीना अता फरमाया था जो रमजानुल मुबारक का महीना. ಈ ಸಂದರ್ಭದಲ್ಲಿ ಸಿಎನ್ ದುರ್ಗ ಗ್ರಾಮದ ಜಾಮಿಯಾ ಮಸೀದಿಯ ಮುತುವಲ್ಲಿ ಕಲೆಂದರ್, ಕಾರ್ಯದರ್ಶಿ ಮಹಬೂಬ್ ಪಾಷಾ, ಖಜಾಂಚಿ ಅಬ್ದುಲ್, ಸಾದಿಕ್ ಪಾಷಾ, ಶಫೀವುಲ್ಲಾ ಹಾಗೂ ಗ್ರಾಮದ ಎಲ್ಲ ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.